ಧಾರವಾಡ ನಗರದ 8ನೇ ವಾರ್ಡಿನ ಹೊಸ ಯಲ್ಲಾಪುರದಲ್ಲಿರುವ ಐತಿಹಾಸಿಕ ನುಚ್ಚಬ್ಲಿ ಬಾವಿ ಸಂರಕ್ಷಣೆಗಾಗಿ ಹಿತರಕ್ಷಣಾ ಸಮಿತಿ ಮುಂದಾಗಿದ್ದು ಬಾವಿಯಲ್ಲಿ ಈಜು ಕಲಿಸುವುದು ಮತ್ತು ಶುದ್ಧೀಕರಣ ಕಾರ್ಯವನ್ನು ತಾವು ನಿರಂತರವಾಗಿ ನಡೆಸುತ್ತಿರುವುದಾಗಿ ತಿಳಿಸಿದ್ದಾರೆ. ಈ ಬಾವಿಗೆ ತನ್ನದೇ ಆದ ವಿಶಿಷ್ಟತೆ ಇದ್ದು ಇಲ್ಲಿ ಈಜು ಕಲಿತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸ್ಪರ್ಧೆಗೂ ಆಯ್ಕೆಯಾಗಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಾರೆ. ಆದರೆ ವಿಪರ್ಯಾಸ ಅಂದರೆ ಇದೇ ನೋಡಿ, ಬಾವಿಯ ಸುತ್ತಮುತ್ತ ಕೆಲವು ಮಾಟ ಮಂತ್ರದ ವಸ್ತುಗಳು ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳು ಗುರುತುಗಳು ಕಂಡುಬರುತ್ತಿರುವುದು ಚಿಂತೆಗೆ ಕಾರಣವಾಗಿದೆ. ಹಿತರಕ್ಷಣಾ ಸಮಿತಿಯ ಸದಸ್ಯರು ಪ್ರತಿದಿನವೂ ಬಾವಿಯನ್ನು ಶುದ್ಧಗೊಳಿಸುತ್ತಿರುವುದು ಸಾರ್ವಜನಿಕರಿಂದ ಸಹಕಾರ ದೊರೆತರೆ ಬಾವಿ ಸೌಂದರ್ಯ ಮತ್ತು ಸುರಕ್ಷತೆ ಉಳಿಯಲು ಇನ್ನಷ್ಟು ಸುಲಭವಾಗುತ್ತದೆ ಎಂದು ಹೇಳುತ್ತಿದ್ದಾರೆ. ಅದೇ ರೀತಿಯಾಗಿ ಮಹಾನಗರ ಪಾಲಿಕೆ ಹಾಗೂ ಸ್ಥಳೀಯ ಸದಸ್ಯರು ಬಾವಿಯ ಸುತ್ತಮುತ್ತ ಲೈಟ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ, ಪೊಲೀಸ್ ಭದ್ರತೆ ಸೇರಿದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೆ ಮಾತ್ರ ಅಹಿತಕರ ಘಟನೆಗಳಿಗೆ ಕಡಿವಾಣ ಹಾಕಬಹುದು ಎಂದು ಸಮಿತಿಯು ಒತ್ತಾಯಿಸಿದೆ. ಧಾರವಾಡದಲ್ಲಿ ಇರುವಂಥದ್ದು 8ನೇ ವಾರ್ಡಿನಲ್ಲಿ ಇರುವಂಥದ್ದು ಹೊಸಲಾಪುರ ನುಚ್ಚಮಲಿ ಬಾವಿ. ಇದು ಐತಿಹಾಸಿಕ ನುಚ್ಚಮಲಿ ಬಾವಿ ಆಗಿದ್ದು ಸುಮಾರು ಇದರದ್ದು ಇತಿಹಾಸ ಒಂದು 120-130 ವರ್ಷದ ಐತಿ ಅಂತಂದು ಹೇಳ್ತಾರೆ ಹಿರಿಯರು. ಈ ಬಾವಿಯನ್ನು ನಾವು ಎಲ್ಲರೂ ಸಂರಕ್ಷಣೆ ಮಾಡಿಕೊಂಡು ಉಳಿಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ಇಲ್ಲಿ ಸ್ಥಳೀಯ ಶಾಸಕರದಾಗಲಿ, ಮಹಾನಗರ ಪಾಲಿಕೆ ಆಗಲಿ, ಮಹಾನಗರ ಪಾಲಿಕೆ ಸದಸ್ಯರದಾಗಲಿ ಎಲ್ಲರದ್ದು ಸಹಕಾರ ಐತಿ. ಇಲ್ಲಿ ಡೆವಲಪ್ಮೆಂಟ್ಸ್ ಸುಮಾರು ಆಗಿದಾವೆ ರೀ. ಮತ್ತು ಆಮೇಲೆ ಆವಾಗೊಂದು ಇವಾಗೊಂದು ಡೆತ್ ಆಕ್ಕವು. ಮತ್ತು ಆಮೇಲೆ ಬಂದು ಸುಸೈಡ್ ಮಾಡ್ಕೊತಾರೆ ಇಲ್ಲಿ. ಈಗ ಮೊನ್ನೆರ ಒಬ್ಬ ಸ್ವಿಮ್ಮಿಂಗ್ ಬರಲಾರ್ದವ ಮಧ್ಯಾಹ್ನ ಇಳಿದು ತೀರ್ಕೊಂಡ್ಬಿಟ್ಟ. ಈಗ ಮಾರ್ನಿಂಗ್ ನಾವು ನಮ್ಮದು ಒಂದು ಟೀಮ್ ಇದೀರಿ ಇಲ್ಲಿ ಹೊಸ ಯಲ್ಲಾಪುರ ಏರಿಯಾದ ಹುಡುಗರದ್ದು ಎಲ್ಲರದು ನುಚ್ಚಮಲಿ ಬಾವಿ ಹಿತರಕ್ಷಣಾ ಸಂಘ ಅಂತಂದೇಳಿ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಸಮ್ಮರ್ ವೆಕೇಷನ್ ಒಳಗೆ ಮಾರ್ನಿಂಗ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಇಟ್ಕೊಂಡು ಎಲ್ಲ ನಮ್ಮದು ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಇಟ್ಕೊಂಡು ಸಣ್ಣ ಹುಡುಗರಿಗೆ ಸ್ವಿಮ್ಮಿಂಗ್ ಕಲಿಸ್ತೀವಿ. ಮತ್ತು ಆಮೇಲೆ ಇದ್ರದ್ದು ಎಲ್ಲ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ. ವರ್ಷವಿಡೀ ಇಲ್ಲಿ ಗಣಪತಿ ಹಬ್ಬ ಆಗಲಿ, ಮೊಹರಮ್ ಆಗಲಿ, ಮತ್ತು ಆಮೇಲೆ ಇದು ಯಾವುದು ದುರ್ಗಾದೇವಿ ಹಬ್ಬ ಆಗಲಿ, ಅವೆಲ್ಲ ಮೂರ್ತಿ ವಿಸರ್ಜನೆ ಆದ ಕೂಡಲೇ ನಾವು ಕಾರ್ಪೊರೇಷನ್ದವ್ರಿಗೆ ಮತ್ತು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಇದು ಬಾವಿ ಸ್ವಚ್ಛ ಮಾಡಿಸ್ತೀವಿ. ಆಮೇಲೆ ವರ್ಷವಿಡೀ ನಾವು ಸ್ವಚ್ಛ ಇಟ್ಕೊಂಡು ಹೋಗ್ತೀವಿ. ವಾರ ಸುಣ್ಣ ಬ್ಲೀಚಿಂಗ್ ಅದು ಹಾಕಿ ನೀರೆಲ್ಲ ಕ್ಲೀನ್ ಇಟ್ಕೊಂಡು ಹೋಗ್ತೀವಿ. ಬಟ್ ನಮಗೆ ದುಃಖದ ಸಂಗತಿ ಏನಪ್ಪ ಅಂತಂದ್ರೆ ಎಲ್ಲ ಡೆವಲಪ್ ಮಾಡಿದ್ದಾರೆ, ಎಲ್ಲ ಸಹಕಾರ ಕೊಟ್ಟಾರೆ. ಇಲ್ಲಿ ಪೊಲೀಸ್ ಬೀಟ್ ಆಗ್ಬೇಕು ರೀ. ದಿವ್ಸಕ್ಕೆ ಒಂದು 3-4 ಟೈಮ್ ಪೊಲೀಸ್ ಬೀಟ್ ಆಗಬೇಕು. ಮತ್ತು ಆಮೇಲೆ ಇಲ್ಲಿ CC ಕ್ಯಾಮ್ರಾ ಹಾಕ್ಬೇಕು. ಮತ್ತು ಏನಾಗ್ತೈತಿ, ಮಾರ್ನಿಂಗ್ ನಾವು 1 ತಾಸು ನಮ್ಮದು ಇಲ್ಲಿ ಏನು ಇದ್ರ ಸಂರಕ್ಷಣೆ ಐತಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ಇಲ್ಲಿ ಇಂಥ ಅಹಿತಕರ ಘಟನೆ ನಡೀತಾವೆ. ಮಧ್ಯಾಹ್ನ ಇವು ಬಂದು ಹುಡುಗರು, ಕಾಲೇಜ್ ಹುಡುಗರು ಆಯ್ತು, ಯೂತ್ಸ್ ಆಯ್ತು, ಇಂಥವರೆಲ್ಲ ಬಂದು ಇಂಥವು ಚಟ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ ಅಂತ ಹೇಳಂಗಿಲ್ಲ, ಒಬ್ಬರು ಇಬ್ಬರು ಮಾಡ್ತಾರೆ. ಅವರಿಂದ ಇಲ್ಲಿ ಸಮಾಜದ ಸ್ವಾಸ್ಥ್ಯನೂ ಹಾಳಾಕೈತಿ. ಮತ್ತು ಆಮೇಲೆ ಸುತ್ತಮುತ್ತಲು ಇರೋ ಜನರಿಗೆ ಭಾಳ ತೊಂದರೆ ಆಗ್ತೈತಿ. ಇಲ್ಲಿ ಇದ್ದಿದ್ದು ಲೋಕಲ್ ಮಂದಿಗೆ ಅದು ದಾನ್ಲೆ ಹಾಕ್ತಾರೆ. ಮತ್ತು ಆಮೇಲೆ ಇವು ಜಗಳ ಮಾಡ್ತಾರೆ. ಹೀಗಾಗಿ ತೊಂದರೆ ಅದು ಆಗ್ತೈತಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತಂದ್ರೆ ಇಲ್ಲಿ ಒಂದು CC ಕ್ಯಾಮ್ರಾ ಹಾಕಬೇಕು. ಮತ್ತು ಆಮೇಲೆ ಇಲ್ಲಿ ಪೊಲೀಸರದ್ದು ಬೀಟ್ ಆಗಬೇಕು. ದಿವಸ ಒಂದು 3-4 ಟೈಮ್ ಪೊಲೀಸರು ಬೀಟ್ ಆಗಬೇಕು. ಒಂದು ಅವೇರ್ನೆಸ್ ಬರ್ಬೇಕು ಜನಕ್ಕೆ, ಇಲ್ಪ ಇಂಥಲ್ಲೇ ಇದನ್ನು ಸಂರಕ್ಷಣೆ ಮಾಡ್ಕೊಂಡು ಹೊಂಟಾರೆ, ಇಂಥಲ್ಲೆಲ್ಲ ಇಂಥವು ಮಾಡಬಾರ್ದು ಅಂತಂದೇಳಿ. ಆದ ಕಾರಣ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನದಾರ ಅದನ್ನು ಸಹಕಾರ ಕೊಟ್ಟು ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡಿಕೊಡ್ಬೇಕಂತಂದು ಹೇಳಿ ನಾನು ಕೇಳ್ಕೊತೀನಿ. ಮತ್ತು ಇಲ್ಲಿ ವರ್ಷ ಇವೆಂಟ್ಸ್ ಅದು ಮಾಡ್ತೀವಿ. ಏನು ಯೋಗ ಡೇ ದಿವಸ ಜಲಯೋಗ ಪ್ರದರ್ಶನ ಮಾಡ್ತೀವಿ. ಮತ್ತು ಆಮೇಲೆ ಏನೋ ಹಬ್ಬ ಅದು ಬರಲಿ, ಆಗಸ್ಟ್ 15 ದಿವಸ ಇಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿಸ್ತೀವಿ. ಮತ್ತು ಗಂಗಾ ಪೂಜೆ ಮಾಡ್ತೀವಿ. ಯಾವುದೋ ಹಬ್ಬ ಇದ್ರೂ ಎಲ್ಲರೂ ಒಂದು ಸಹೋದರ ಇದರಿಂದ ನೋಡ್ಕೊಂಡು ಹೋಗ್ತೀವಿ. ಇದು ಬಾವಿ ಅವ್ರಿಗೆ ಇವ್ರಿಗೆ ಅಂತ ಸಂಬಂಧಪಟ್ಟಂಗಲ್ಲ. ಈ ನಮ್ಮದು ಎಲ್ಲ ಜನಕ್ಕೂ ಒಂದು ಮಾದರಿಯಾಗಿ ಉಳಿಸ್ಕೊಂಡೇವಿ. ಇದನ್ನು ಎಷ್ಟೆಷ್ಟು ಬಾವಿ ಎಲ್ಲ ಮುಚ್ಚಿ ಹೊಂಟ್ಬಿಟ್ಟಾವೆ. ಅದ್ರ ನಿರ್ವಹಣೆ ಇಲ್ಲದೆ ಇದನ್ನಿಲ್ಲದೆ ಮುಚ್ಚಿ ಹೊಂಟಾವೆ. ನಾವಿಲ್ಲಿ ಲೋಕಲ್ ಎಲ್ಲ ಜನರು ನಮ್ಮ ಹುಡುಗರದು ಎಲ್ಲ ಕೂಡ ಒಂದು ಟೀಮ್ ಮಾಡ್ಕೊಂಡು ಇದನ್ನು ಉಳಿಸ್ಕೊಂಡು ಹೊಂಟೀವಿ. ಇದು ಐತಿಹಾಸಿಕ ಬಾವಿ ಆಗಿದ್ದು ಇದು ಭಾಳ ಚಂದ ಐತಿ. ಮತ್ತು ಆಮೇಲೆ ಇಲ್ಲಿ ಇಂಥವು ಇನ್ಸಿಡೆಂಟ್ ಅನ್ನೋಕೇನ್ರಿ ಡೆತ್ ಗಿತ್ತದು ಭಾಳ ಕಡಿಮೆ. ಯಾರೂ ಈಗ ಎಷ್ಟೋ ಸಲ ನಾವು ನಮ್ಮ ಕಣ್ಣಿಗೆ ಬಿದ್ದಾಗ ಸುಸೈಡ್ ಮಾಡ್ಕೊಳಕ್ಕೆ ಬಂದವ್ರಿಗದು ಉಳಿಸೀವಿ. ನಾವು ಆತ ಲೋಕಲ್ ಮಂದಿ ಇಲ್ಲಿ ಇದ್ದಿದ್ದು ಮನೆಯವ್ರದ್ದು ಉಳಿಸಿ ಕಂಪ್ಲೇಂಟ್ ಅದು ಕೊಡ್ತಾಯಿವಿ. ಅಚಾನಕ್ ಒಮ್ಮೊಮ್ಮೆ ನಜರ್ ಚುಕ್ಕ ಆಗ್ಬಿಡ್ತಾವೆ. ಅವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಹೀಗಾಗಿ ಅದಕ್ಕೆ ಇಲ್ಲಿ ಪೊಲೀಸ್ ಬಿಟ್ಟು ಮತ್ತು ಆಮೇಲೆ ಕ್ಯಾಮ್ರಾ ಆದ್ರೆ ಅಂಥವ್ರು ಬರೋರು ತಪ್ತಾರೆ ಅಂತಂದೇಳಿ ನಾನು ಒಂದೆರಡು ಮಾತು. ನಾಗರಾಜ್ ಹಳಕಟ್ಟಿ ಅಂತಂದ್ರೆ ನಾವು ಬರ್ರಿ ಕಡೆ ನಮ್ಮ ಟೀಮ್. ಈ ಐತಿಹಾಸಿಕ ನುಚ್ಚಮಲಿ ಬಾವಿ ತನ್ನದೇ ಆದಂಥ ವಿಶಿಷ್ಟ ಪರಂಪರೆಯನ್ನು ಹೊಂದ್ಕೊಂಡಿದೆ ಮತ್ತು ಹೆಸರನ್ನು ಗಳಿಸಿದೆ. ಮೊದಲು ಈ ಬರಗಾಲದ ಸಮಯದಲ್ಲಿ ಇಲ್ಲಿ ಕಾರ್ಮಿಕರಿಗೆ ನುಚ್ಚು ಮತ್ತು ಅಂಬಲಿ ಕೊಟ್ಟು ಬಾವಿ ತೊಟ್ಟಿರೋ ಕಾರಣಕ್ಕೆ ಇದಕ್ಕೆ ನುಚ್ಚಂಬಲಿ ಬಾವಿ ಅಂತೇಳಿ ಹೆಸರು ಬಂದಿರೋದು. ಈಗ ಕಾಲಾಂತರದೊಳಗೆ ಈ ಬಾವಿಯ ಹೆಚ್ಚಾಗಿ ಉಪಯೋಗ ನೀರಿಗೆ ಆಗ್ತಾ ಇಲ್ಲ. ನಾವು ಕೆಲವು ಯುವಕರು ಏನು ಮಾಡಿದ್ದೀವಿ, ಒಂದು ಸಂಘ ಕಟ್ಕೊಂಡಿದ್ದೀವಿ.
ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತೇಳಿ ಕೆಲಸ ನಾವು ಈ ಬಾವಿ ಸ್ವಚ್ಛ ಮಾಡಿ ಪ್ರತಿ ವಾರ ಸುಣ್ಣ ಬ್ಲೀಚಿಂಗ್ ಮತ್ತು ಪಟಕಾನ ಹಾಕೋದ್ರ ಮೂಲಕ ನಾವು ಇದನ್ನು ಸ್ವಚ್ಛ ಇಡ್ತೀವಿ. ಸಮರ್ ವೆಕೇಷನ್ ಟೈಮ್ದೊಳಗೆ ಶಾಲಾ ವಿದ್ಯಾರ್ಥಿಗಳಿಗೆ ನಾವಿಲ್ಲೇ ಬೆಳಗ್ಗೆ 6ರಿಂದ 8 ಗಂಟೆಗೆ ಉಚಿತವಾಗಿ ಸ್ವಿಮ್ಮಿಂಗ್ ತರಬೇತಿಯನ್ನು ಕೊಡ್ತೀವಿ. ಅದರ ಜೊತೆ ಜಲಯೋಗನೂ ಕಲಿಸ್ಕೊಡ್ತಾ ಇರ್ತೀವಿ. ಈಗ ಈ ಬಾವಿಯೊಳಗೆ ಕಲ್ತಂಥ ಒಂದು 5 ಜನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ನಮಗೆ ಖುಷಿ ಸಂಗತಿ. ಅಷ್ಟಲ್ದನೆ ಇತ್ತಿತ್ತಲಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು 5-6 ವರ್ಷದಿಂದ ಈ ಬಾವಿ ಸುತ್ತಮುತ್ತಲದ ಆವರಣದೊಳಗೆ ಮಾಟ ಮಂತ್ರದ ಕುರುಹುಗಳು ಕಂಡು ಬರ್ತಾ ಇದ್ದು ಭಯ ಹುಟ್ಟಿಸೋ ವಾತಾವರಣ ನಿರ್ಮಾಣ ಆಗೈತಿ. ಮಹಾನಗರ ಪಾಲಿಕೆನೂ ಎಚ್ಚೆತ್ಕೊಂಡೈತಿ, ನಮಗೆ ಸಹಕಾರನೂ ಕೊಡತ್ತಾರ ಅವರೆಲ್ಲ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ. ಆದ್ರೂ ಅಷ್ಟೆಲ್ಲ ತಿಳುವಳಿಕೆ ಮೂಡಿಸಿದ್ರು ಜನ ಕಸ ತಂದು ಒಗೆಯೋದು, ಹೂವು ಕಾಯಿ ಒಗೆಯೋದು, ಮಾಟ ಮಂತ್ರದ ವಸ್ತುಗಳನ್ನ ಇಲ್ಲೆಲ್ಲ ಬಾವಿ ಒಳಗೆ ಚೆಲ್ಲೋದನ್ನ ಬಿಡ್ತಾ ಇಲ್ಲ. ಪೊಲೀಸರು ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಮಹಾನಗರ ಪಾಲಿಕೆಯವರು ಯಾವ ಕಸದ ವಿಲೇವಾರಿ ಗಾಡಿಗೆ ಹೋಗಿರುತ್ತಲ್ಲ ಅದ್ರ ಜೊತೆ ಇದನ್ನೊಂದು ಮೆಸೇಜನ್ನ ಕೊಡಬೇಕು, ಬಾವಿ ಒಳಗೆ ಚೆಲ್ಲಬೇಡ್ರಿ ಅನ್ನೋದನ್ನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಬೋದು. ಸಂತೋಷ್ ಕುಮಾರ್ ಪಾಟೀಲ್, ಯಲ್ಲಾಪುರ ನಿವಾಸಿ ಶಿವಗುರು ಅಂತ ಹೇಳಿ. ಈ ನುಚ್ಚಿಂಬ್ಲೆ ಬಾವಿ ಕುರಿತು ಏನು ಹೇಳೋದೇನಂತಂದ್ರೆ ಇಲ್ಲೇನಾಗ್ತೈತಿ, ಅಹಿತಕರಗಳ ಘಟನೆಗಳು ಭಾಳ ಆಗ್ತಾವ. ಆಮೇಲೆ ಮಧ್ಯಾಹ್ನ ಹೊತ್ತಿನಾಗ ಆಗಲಿ ಇಲ್ಲಿ ಹೂ ಚೆಲ್ಲೋದು, ಆಮೇಲೆ ಮಾಟ ಮಂತ್ರ ಮಾಡಿಸಿರುವಂಥ ಏನರ ಅವಕರು ಆದಂಥ ಸಂಸ್ಕರಣೆಗಳಿರ್ತಾವೆ ಅವನ್ನೆಲ್ಲ ಇಲ್ಲಿ ಹಾಕ್ತಾರೆ. ಆಮೇಲೆ ಪಿಂಡ ಅದು ಎಲ್ಲ ಇಲ್ಲಿ ಹಾಕ್ತಾರೆ. ಬಾವಿ ಯಾವಾಗಲೂ ಹೊಲಸೆ ಮೇಂಟೈನ್ ಮಾಡ್ತಾರೆ, ಯಾರೂ ಸ್ವಚ್ಛತೆ ಕಾಪಾಡೋಂಗಿಲ್ಲ ಇಲ್ಲಿ. ಈಗ ಏನಂತಂದ್ರೆ ಈಗ ನಿಮ್ಮಂಥವ್ರ ಕಡೆ ಇಂಥ ಬಾವಿ ಕಟ್ಸೋಕ್ಕಾಗಿಲ್ಲ, ಏನೋ ನಮ್ಮ ಪೂರ್ವಜರ ಪುಣ್ಯದಿಂದ ಈಗ ನಮ್ಗೆ ಇದಂಥ ಬಾವಿ ಐತಿದೆ. ಇದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವೆಲ್ಲ ಇಲ್ಲಿ ಲೋಕಲ್ ಯುವಕರು ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಿರ್ತೀವಿ. ಇಲ್ಲೇನಾಕೈತಿ, ಮಧ್ಯಾಹ್ನ ಆದ ಕೂಡಲೇ ಶಾಲೆ ಹುಡುಗರಾಗಲಿ ಕಾಲೇಜ್ ಹುಡುಗರಾಗಲಿ ತಪ್ಪಿಸಿ ಈಶಾಡಕ್ಕೆ ಬರೋದು ಅಥವಾ ಏನಾದರೂ ಹಿಂಗೆ ವ್ಯಸನಗಳ ಮಾಡುವಂಥ ಸ್ವಲ್ಪ ರೂಢಿಯಲ್ಲಿ ನಾವು ನೋಡಿ ಬಂದಿದ್ದೈತಿ. ಈಗಾಗಲೇ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಾರ್ಪೊರೇಷನ್ ಕಡೆಯಿಂದ ಸಹಕಾರ ಐತಿ, ಇಲ್ಲ ಅನ್ನಂಗಿಲ್ಲ. ಸೊ ಇನ್ನೂ ಹೆಚ್ಚು ಒತ್ತು ಕೊಡಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತೀವಿ. ಇನ್ನೂ ಹೆಚ್ಚು ಬೀಟ್ ಆಗಬೇಕು. ಆಮೇಲೆ ಇಲ್ಲಿ ಕ್ಯಾಮ್ರಾ ಅಳವಡಿಸ್ಬೇಕಾಗ್ತೈತಿ. ಅಂದರೆ ಏನಾಗ್ತೈತಿ, ಏನೇನಾಗ್ತೈತಿ ಅವ್ರು ಕಂಟಿನ್ಯೂಸ್ ಆಗಿ ಅವ್ರು ಮಾನಿಟರ್ ಮಾಡ್ಬೋದು ಅಲ್ಲಿಂದನ. ಸೊ ಈ ಥರ ಮಾಡಿದ್ರಿಂದ ನಾವು ಇದನ್ನ ಇನ್ನೂ ಹೆಚ್ಚಿನ ರೀತಿಯಿಂದ ಒಳ್ಳೆ ಈಗ ಏನಾಕೈತ್ರಿ, ನಾವು ಬೆಳಗ್ಗೆ ಇಲ್ಲೆಲ್ಲ ಬಂದು ಸ್ವಚ್ಛ ಮಾಡ್ಕೊಂಡು ನಾವು ಹುಡುಗರು ಎಲ್ಲ ಆಗಲಿ ನಾವು ಈಶಾಡ್ಕೊಂಡು ಹೋಗ್ಬಿಡ್ತೀವಿ. 9-9ವರೆಗೆ ಮುಗಿದು ಹೋಗ್ಬಿಡ್ತೀವಿ. ಹುಡುಗರು ಏನಾಗ್ತದೆ 10-11 ಗಂಟೆಯಿಂದ ಇಲ್ಲೇ ಶಾಲೆ ತಪ್ಪಿಸಿ ಕಾಲೇಜ್ ತಪ್ಪಿಸಿ ಬಂದು ಈಶಾಡೋದು ಅಥವಾ ಯಾವ್ದಾರ ಹಿಂಗೆ ಚಟ ಮಾಡೋದು. ಆಮೇಲೆ ರಾತ್ರಿ ಏನಾಗ್ತೈತಿ, ಇಲ್ಲಿ ಯಾವುದೂ ಲೈಟ್ ವ್ಯವಸ್ಥೆ ಇಲ್ಲ. ಓಕೆ, ಮೊದಲೇನಾಗ್ತಿತ್ತು ಸ್ವಲ್ಪ ಲೈಟ್ ಎಲ್ಲ ವ್ಯವಸ್ಥೆ ಇತ್ತು. ಇಲ್ಲಿ ಏರಿಯಾದಾಗಿನ ಹೆಣ್ಮಕ್ಳಾಗಲಿ ವಯಸ್ಸಾದವರು ವಾಕಿಂಗ್ ಎಲ್ಲ ಮಾಡ್ತಿದ್ರು. ಈಗ ಏನಾಗೈತಿ, ಲೈಟ್ ಇರ್ಲಾರ್ದಕ್ಕೆ ವಾಕಿಂಗ್ ಬರ್ಲಾರ್ದಕ್ಕೆ ಏನಾಗೈತಿ, ಇದು ಒಂಥರ ಯಾರು ಜನನ ಇಲ್ದಂಗೆ ಆಗ್ಬಿಟ್ಟೈತಿ. ಸೊ ಹಿಂಗಾಗಿ ಇಲ್ಲೆಲ್ಲ ಲೋಕಲ್ ಅವು ಹುಡುಗರು ಎಲ್ಲ ಸ್ವಲ್ಪ ಚಟ ಎಲ್ಲ ಜಾಸ್ತಿ ಮಾಡ್ತಾರೆ. ಹಿಂಗಾಗಿ ಅಹಿತಕರ ಘಟನೆ ಜಾಸ್ತಿ ಆಗತ್ತವೆ. ಈಗ ಈ ಮಧ್ಯಾಹ್ನದ ಸಾಲಿ ತಪ್ಪಿಸಿ ಹುಡುಗರದು ಬರ್ತಾರಲ್ಲ, ಅವಾಗ ಏನಾಕೈತಿ, ಮಧ್ಯಾಹ್ನ ಒಂದು 2-3 ಬೀಟ್ ಆಗ್ಬಿಡ್ತಂದ್ರೆ ಪೊಲೀಸರು ಬೀಟ್ ಒಂದು 2-3 ಸಲ ಅವ್ರಿಗೆ ಬೈದು ಕಳಿಸ್ಬಿಟ್ರೆ ಏನಾಕೈತಿ, ಹಿಂಗೆ ಬರೋದು ತಪ್ಪಿ ಬಿಡ್ತೈತಿ. ಸೊ ಹಿಂಗೆ ಇದರಿಂದ ನಾವು ಮುಂದಾಗುವಂಥ ಅನಾಹುತಗಳನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ. ಮಧ್ಯಾಹ್ನ ಬಂದು ಪೊಲೀಸರು ಅವರು ನಿಂದಿರ್ಬೇಕಾಗ್ತೈತಿ. ಆಮೇಲೆ ಮಧ್ಯಾಹ್ನ ಒಂದು ಬೀಟ್ ಜಾಸ್ತಿ ಮಾಡ್ಬೇಕಾಗ್ತೈತಿ. ಅಂದ್ರೆ ಮಧ್ಯಾಹ್ನ ಒಂದು 3-4 ಬೀಟ್, ಸಾಯಂಕಾಲ ಒಂದು 3-4 ಬೀಟ್ ಮಾಡಿದ್ರೆ ಏನಾಕೈತಿ, ಯಾವುದೇ ರೀತಿ ಅಹಿತಕರ ಘಟನೆಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು, ತಪ್ಪಿಸ್ಬೋದು. ಆಮೇಲೆ ಏನಾಕೈತಿ, ಮಧ್ಯಾಹ್ನ ಈ ಪ್ರಾಣಿ ಟಗರು ಕೋಳಿ ಇವನ್ನೆಲ್ಲ ಇಲ್ಲಿ ಇಳಿಸಿ ಇದು ಮಾಡಿಸ್ತಾರ. ಅದು ನೀರೆಲ್ಲ ಕಲುಷಿತ ಆಗ್ತೈತೆ. ಯಾಕಂದ್ರೆ ಇಲ್ಲಿ ಸಣ್ಣ ಹುಡುಗರು 5 ವರ್ಷ 4 ವರ್ಷದಿಂದ ಹುಡುಗರು 70 ವರ್ಷ ತನೂ ವಯಸ್ಸಾದವ್ರು ಬಂದು ಇಲ್ಲೇ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಅದು ನೀರೆಲ್ಲ ಕಲುಷಿತ ಆಗ್ತಂದ್ರೆ ಒಂಥರ ಈಜಾಡಕ್ ಅದು ಸರಿ ಮನ್ಸು. ಈಗ ಅಂದ್ರೆ ನಮ್ಗ ಮಹಾನಗರ ಪಾಲಿಕೆಯಿಂದ ಈಗ ಆಲ್ರೆಡಿ ಸಹಕಾರ ಕೊಟ್ಟಾರ. ಇನ್ನೊಂದ್ ಸ್ವಲ್ಪ ಹೆಚ್ಚಿಂದ ಏನಂತಂದ್ರೆ ಇಲ್ಲೊಂದು ಭದ್ರತೆ ಮತ್ತೆ CCTV ಕ್ಯಾಮರಾ ಅಳವಡನೆ ಮಾಡೋದ್ರಿಂದ ನಮ್ಗೆ ಇನ್ನೊಂದ್ ಸ್ವಲ್ಪ ಇದನ್ನ ಸುರಕ್ಷಿತವಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳಿ ಒಂದು ಇದೈತಿ. ಪೊಲೀಸರು ಬೀಟ್ ಜಾಸ್ತಿ ಮಾಡೋದ್ರಿಂದ ಅಥವಾ ಮಧ್ಯಾಹ್ನನೂ ಬೀಟ್ ಮಾಡೋದ್ರಿಂದ, ಆಮೇಲೆ ಸಾಯಂಕಾಲ ರಾತ್ರಿ 10 ಗಂಟೆ ತನೂ ಬೀಟ್ ಮಾಡೋದ್ರಿಂದ ಏನಾಗ್ತೈತಿ, ನಾವು ಇನ್ನ ಇದನ್ನ ಯಾವುದೋ ಅಹಿತಕರ ಘಟನೆ ಆಗ್ಲಾರ್ದಂಗ ನೋಡ್ಕೋಬಹುದು ಅಂತ ಹೇಳಿ ನಮ್ದು ಅನಿಸಿಕೆ. ನನ್ನ ಕ್ರಾಂತಿ ಸಮಾಚಾರ TV ಧಾರವಾಡ.